ಸಚಿವ ಸಂಪುಟ ಪುನರಾಚನೆ ಆಗುತ್ತೆ ಅಂತ ನಿರೀಕ್ಷೆ ಇದೆ. ಮಂತ್ರಿ ಸ್ಥಾನಕ್ಕೆ ಏನಾದ್ರು ನಿಮ್ಮ ಪ್ರಯತ್ನ? ಇವತ್ತೇ ಸಚಿವ ಸಂಪುಟ ವಿಸ್ತರಣೆ ಮಾಡುತ್ತ ಸಂದರ್ಭ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ಕೋಲಾರ ಜಿಲ್ಲೆಗೆ ಅವಕಾಶ ಬೇಕು ಅಂತೇಳಿ ಎಲ್ಲ ಶಾಸಕರು 4 ಜನ ಕಾಂಗ್ರೆಸ್ ಶಾಸಕರು ಒತ್ತಾಯ ಇದೆ. ಅಲ್ಲ, ನಿಮ್ಮ ಪ್ರಯತ್ನ? ಎಲ್ಲರಿಗೂ ಪ್ರಯತ್ನ ಇದೆ. 4 ಜನ ಬಿಟ್ಟಿದ್ದಾರೆ, ಸಚಿವರಾಗೋದಕ್ಕೆ 4 ಜನ ಬಿಟ್ಟಿದ್ದಾರೆ. 4 ಜನದಲ್ಲಿ ಯಾರು ಕೊಟ್ಟರು ಕೂಡ ಸಮಾಧಾನಕರವಾಗಿರ್ತೀವಿ. ಮಂತ್ರಿಗಿರಿ ಬೇಕು. ಅಲ್ಲ, ಬಂಗಾರಪೇಟೆ ಶಾಸಕರು ನನಗೆ ಬೇಕು ಅಂತ ಅಂದ್ಬಿಟ್ಟು ನೇರವಾಗಿ ಕೇಳಿದ್ದಾರೆ. ಏನಿದೆ ಪಾಪ, ಅವರು 3 ಸಾರಿ ಶಾಸಕರಾಗಿ ಗೆದ್ದಿದ್ದಾರೆ. ಅವ್ರಿಗೆ ಅವಕಾಶ ಬಂದು ಖುಷಿ ಪಡೋಣ. ಕೋಲಾರ ಎಮ್ ಎಲ್ ಎ ಅವ್ರಿಗೆ ಬರಲಿ ಖುಷಿ ಪಡೋಣ. ಕೆಜಿಎಫ್ ಎಮ್ ಎಲ್ ಎ ರೂಪಾಗಿ ಬರಲಿ ಖುಷಿ ಪಡೋಣ. ನನಗೂ ಬೇಕು ಅವಕಾಶ ಸಿಕ್ಕಿದ್ರೆ, ನನಗೆ ಸಿಕ್ಕಿದ್ರೆ ಎಲ್ಲರೂ ಖುಷಿ ಪಡೋದು. ಈಗಿರೋ ಇನ್ಚಾರ್ಜ್ ಮಿನಿಸ್ಟರ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ಅವ್ರ ಕಂಪ್ಲೇಂಟ್ ಸರ್. ಯಾರು ಏನೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಇವತ್ತೇನು ಕೋಲಾರ ಜಿಲ್ಲೆ ಮಂತ್ರಿಗಳಿದ್ದಾರೆ. ನಮ್ಮ ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಎಲ್ಲಾ ರೀತಿಯಲ್ಲೂ ಕೂಡ ಕೋಲಾರ ಜಿಲ್ಲೆಗೆ ಸಹಕಾರ ಸಿಗ್ತಾ ಇದೆ. ಜಿಲ್ಲಾ ಮಂತ್ರಿಗಳ ಬಗ್ಗೆ ಟೀಕೆ ಮಾಡೋಂಥದ್ದು ಏನೂ ಇಲ್ಲ. ಜಿಲ್ಲಾ ಮಂತ್ರಿಗಳು ಆ ರೀತಿ ಕೆಲಸ ಮಾಡದೇ ಇದ್ದಿದ್ರೆ ನಾವೆಲ್ಲರೂ ಕೂಡ ಜಿಲ್ಲಾ ಮಂತ್ರಿ ವಿರೋಧ ಮಾಡ್ತಾ ಇದ್ವಿ. ಇವತ್ತು ಎಲ್ಲಾ ಶಾಸಕರುಗಳಿಗೂ ಯಾವುದೇ ಸಂದರ್ಭದಲ್ಲಿ ಸಿಕ್ಕೋ ಜೊತೆಗೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ವಿಷಯ ಏನೇ ಇದ್ರೂ ಕೂಡ ಸರ್ಕಾರದ ಮುಂದೆ ಕರ್ಕೊಂಡು ಹೋಗ್ತಾರೆ, ಸರ್ಕಾರದ ಮುಂದೆ ತರುವಂತ ಕೆಲಸ ಮಾಡ್ತಾರೆ. ಇವತ್ತು ನಾವು ಕೋಲಾರ ಜಿಲ್ಲೆಗೆ ನಾವು ಒಂದು ಮೆಡಿಕಲ್ ಕಾಲೇಜ್ ಕೇಳಿದ್ದೀವಿ. ಅದನ್ನ ಜಿಲ್ಲಾ ಮಂತ್ರಿಗಳು ಸಹಕಾರದಿಂದ ಮುಖ್ಯಮಂತ್ರಿಗಳ ಮುಂದೆ ಇದೇ ಬಜೆಟ್ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತ ಪ್ರಸ್ತಾವನೆ ಕೂಡ ಜಿಲ್ಲಾ ಮಂತ್ರಿಗಳ ಮುಖಾಂತರ ಮಾಡಿಸಿದ್ವಿ. 4,2,2025 ಐಶ್ವಾಸ ಮನ್ನಣೆ ಮಾಡಿದ್ರು ಈ ಸರ್ಕಾರದಲ್ಲಿ ಮತ್ತೆ ಅಧ್ಯಕ್ಷರು ಈ ಮುಖ್ಯಮಂತ್ರಿ ಕೋಲಾರ ಜಿಲ್ಲೆಗೆ ನಮ್ದು ಡಿಮ್ಯಾಂಡ್ ಮೆಡಿಕಲ್ ಕಾಲೇಜ್ ಬೇಕು. ನೋಡಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದು ಇದು ಹೈಕಮಾಂಡ್ ಬಿಟ್ಟಿದ್ದು. ಅದನ್ನು ಮಾತಾಡೋಷ್ಟು ನಾವು ತಾಳ್ಮೆ ಕಳ್ಕೊಂಡಿಲ್ಲ. ತಾಳ್ಮೆ ಕಳ್ಕೊಂಡ್ರೆ ಏನೋ ಮಾತಾಡಬಹುದು. ನಮ್ಮದು ಕಾಂಗ್ರೆಸ್ ಪಾರ್ಟಿ, ನಮ್ಮ ನಾಯಕರು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ನಾಯಕರು. ಅವರ ಮುಖಾಂತರ ಇವತ್ತು ಸರ್ಕಾರ ನಡೀತಾ ಇದೆ. ನಾವು ಅದರ ಬಗ್ಗೆ ಮಾತಾಡಕ್ ಹೋಗುದಿಲ್ಲ. ನಮ್ಮ ಹೈಕಮಾಂಡ್ ಏನಿದೆಯೋ ಅದನ್ನ ನೋಡ್ಕೊಂಡು ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ. ಸಿದ್ದರಾಮಯ್ಯ 5 ವರ್ಷ CM ಆಗಿತ್ತು. ನೋಡಿ, ಈಗ ಪ್ರೆಸೆಂಟ್ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ. ಇವತ್ತು ಪ್ರೆಸೆಂಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. ಅದು ಎಲ್ಲಿ ಹೈಕಮಾಂಡ್ ಏನ್ ನಡೆದೋ ನಮ್ಗಂತೂ ಗೊತ್ತಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೋ ಆ ತೀರ್ಮಾನಕ್ಕೆ ಎಲ್ಲ ನಾಯಕರು ಬದ್ಧವಾಗಿರ್ತಾರೆ. ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ನಮಗೆ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಇವತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಅವರಿದ್ದಾರೆ. ನಾವು ಬೇರೆ ಏನು ಮಾತಾಡಕ್ ಆಗುದಿಲ್ಲ. ನಮಗೆ ಎಲ್ಲರಿಗೂ ಮೇಲೆ ಹೈಕಮಾಂಡ್ ಇದೆ. ಶಾಸಕರು 5 ವರ್ಷ ಅಧಿಕಾರ ಪೂರೈಕೆ ಮಾಡ್ತಾರೆ. ಮತ್ತೆ DK ಶಿವಕುಮಾರ್ ಆಗಬೇಕು ಅಂತ ನೋಡಿ, ನಾನು ಕೇಳಿದ ನನ್ನ ಅಭಿಪ್ರಾಯ ಹೇಳೋದಾದ್ರೆ, ಇವತ್ತು ಪ್ರೆಸೆಂಟ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ನಮಗೆ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ನಾನು ಇನ್ನೊಬ್ಬ ಮುಖ್ಯಮಂತ್ರಿ ಹೆಸರು ನಾನೇ ಯಾಕೆ ಕೇಳಬೇಕು ಸರ್? ಇದು ಯಾರು ನಿಮ್ಮ ಟಿವಿಯಲ್ಲಿ ಹೇಳಿದಾರಪ್ಪ? ನಾನು ಹೇಳಿದ್ದೆ ನಿಮ್ಗೆ, ನಿಮ್ಮ ಟಿವಿಗೆ ಹೇಳಿದ್ದಪ್ಪ, ನಿಮ್ಮ ನ್ಯೂಸ್ ಅಲ್ಲಿ ಬಂದಿದೆ. ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ನಿಮ್ಗೆ ಹೇಳಿದ್ದ. ನೋಡ್ರಿ, ನಾವು ಡೆಲ್ಲಿಗೂ ಹೋಗಲ್ಲ, ನಾವು ಹೈಕಮಾಂಡ್ ಅಂತ ನೋಡಲ್ಲ. ನಮಗೇನು ನಮ್ಮ ಕ್ಷೇತ್ರ ಡೆವಲಪ್ ಪಡಿಸಿ ಈಗಿನ ಮುಖ್ಯಮಂತ್ರಿಗಳು, ಈಗಿನ ಉಪಮುಖ್ಯಮಂತ್ರಿಗಳು, ಈಗಿನ ಸಚಿವ ಸಂಪುಟ, ನಮ್ಮ ಜಿಲ್ಲಾ ಮಂತ್ರಿಗಳು ಸಹಕಾರವನ್ನು ತಗೊಂಡು ನಮ್ಮ ಕ್ಷೇತ್ರಗಳು ಅಭಿವೃದ್ಧಿ ಮಾಡ್ಕೊತಾ ಇದೀವಿ. ಮಾಲೂರು ತಾಲೂಕಿಗೆ ಸುಮಾರು 2,200 ಕೋಟಿ ಅನುದಾನ ಸಿಕ್ಕಿದೆ. ಕಾಣಿಸ್ತಾ ಇಲ್ವಲ್ಲ ಸರ್? 200 ಕೋಟಿ ಕೆಲಸ ಪ್ರಾರಂಭ ಆಗ್ತಾ ಇದೆಯಲ್ಲ. ಮುಖ್ಯಮಂತ್ರಿ ಬಂದು ಗುದ್ಲಿ ಪೂಜೆ ಮಾಡ್ತಾರೆ. ಇರ್ರಿ, ಒಂದು ತಿಂಗಳು 1.5 ತಿಂಗಳು ಇರ್ರಿ, ಗೊತ್ತಾಗ್ತದೆ. ನಮ್ಗೆ ಇನ್ನೇನ್ ಬೇಕು? ಮಂತ್ರಿಗಿರೆಲ್ಲ ಬೇಕಾರದು. ನಮ್ಮ ಕ್ಷೇತ್ರದ ಜನ ನಂಬಿಕೆ ಇಟ್ಕೊಂಡವ್ರಲ್ಲ, ನಮ್ಗೆ ಅವಕಾಶ ಮಾಡ್ಕೊಟ್ಟವ್ರಲ್ಲ, ಆ ನಂಬಿಕೆ ಉಳಿಸ್ಕೊಳ್ಳುವಂತ ಕೆಲಸ ಮಾಡಿದ್ರೆ ಸಾಕು. ಮಂತ್ರಿಗಿರಿ ಬಿಡ್ರಿ. ಇದು ಚುನಾವಣೆ ಸಂಬಂಧಪಟ್ಟ ನಮ್ಮ ಕೋಲಾರ ಬಿಲ್ಕು ಕೊಟ್ಟಿದ್ದ ಚುನಾವಣೆ ಮಾಡೋದ್ರ ಬಗ್ಗೆ ಆಡಳಿತಾಧಿಕಾರಿ ಹಾಕಿದ ಮೇಲೆ 12-5, 12-6 ಅಂತೇನು ಸಹಕಾರ ಇಲಾಖೆಯಿಂದ ಆಗಿತ್ತು. ಅದ್ಮೇಲೆ ಕೋರ್ಟ್ಗೆ ಹೋಗಿದ್ರು. ಕೋರ್ಟಲ್ಲಿ 12-5 ಅನ್ನ 12-6 ಅನ್ನ ರದ್ದು ಮಾಡಿದ್ದಾರೆ. 12-5 ನ ಜನರಲ್ ಬಾಡಿ ಮುಂದೆ ತನ್ನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ರೆಡಿ ಇದ್ವಿ ಮಾಡೋದಕ್ಕೆ. ಪಾಪ ಕೆಲವ್ರಿಗೇನೋ ಆಗ್ಲಿಲ್ಲ. ಹೈಕೋರ್ಟ್ ಮೆಟ್ಲಿಗೆ ಹೋಗಿ ಕೋರ್ಟನ್ನ ಯಾಮಾರಿಸಂತೆ ಕೆಲಸ ಮಾಡಿದ್ರು.
ಮತ್ತೆ 12/5 ಟ್ರೈ ಮಾಡಕ್ಕೆ ಹೋಗಿದ್ರು. ಆದ್ರೆ ಈಗ ನಿನ್ನೆ ಒಂದು ಕೋರ್ಟ್ ಆದೇಶ ಆಗಿದೆ, ನೀವೇನು ಜನರಲ್ ಬಾಡಿಯನ್ನ ಮಾಡಿ, ಪ್ರೆಸರ್ ಜನರಲ್ ಬಾಡಿಯನ್ನ ಮಾಡಿ ಚುನಾವಣೆಯನ್ನ ಮಾಡಿಕೊಳ್ಳಿ ಅಂತ. ಅದ್ರ ಜೊತೆಗೆ ಕೋರ್ಟ್ ಅನ್ನ ಯಾಮಾರಿಸಿರೋದಕ್ಕಾಗಿ 25,000 ಅವರಿಗೆ ಫೈನ್ ಕೂಡ ಹಾಕಿದ್ದಾರೆ. ಅದು ಸಪ್ರೇಟ್. ಇವತ್ತು ಕೋಲಾರ ಒಕ್ಕೂಟಕ್ಕೆ ಒಂದು ಇತಿಹಾಸ ಇದೆ, ಒಳ್ಳೆ ಕೆಲಸ ಮಾಡ್ಕೊಂಬಂದು ಬಂದಿದೆ, ಆಡಳಿತ ಮಂಡಳಿಬೇಕಾಗ್ತದೆ. ಆದಷ್ಟು ಬೇಗ ನನ್ನ ಪ್ರಕಾರ 2 ರಿಂದ 3 ತಿಂಗಳಿಗೆ ಈ ಪ್ರೆಸೆಂಟ್ ಜನರಲ್ ಬಾಡಿ ಕರೆದು 3 ತಿಂಗಳೊಳಗೆ ಹೊಸ ಆಡಳಿತ ಮಂಡಳಿ ಬರ್ತದೆ. ಈಗ ಎಷ್ಟು ಕ್ಷೇತ್ರಗಳು ಮಾಡಬೇಕು? ಹಿಂದೆ ಮಾಡಿದ್ದ ಕ್ಷೇತ್ರಗಳು ಮಾಡಿ ಅಲ್ಲ ಇದೆಯಲ್ಲ 12/5 ಏನಿದೆ ಇದೆಯಲ್ಲ, ಆ 12/5 ಜನರಲ್ ಬಾಡಿಯಲ್ಲಿ ತನ್ನಿ ಅಂತ ಹೇಳಿದೆ ಅಷ್ಟೇ ಹೈಕೋರ್ಟ್. ಈಗ ವಿಭಜನೆ ಆಗಿದೆಯಲ್ಲ, ಈಗ ಅದನ್ನೇ ಒಂದ್ಸತಿ ಚರ್ಚೆಗೆ ತನ್ನಿ. ಹೌದು, ಜನರಲ್ ಬಾಡಿಯಲ್ಲಿ ತನ್ನಿ ಅಂತ ಹೇಳಿದ್ದಾರೆ. 12/5 ಆಗಿದೆ, ಸರ್ವ ಸದಸ್ಯರ ಸಭೆಯಲ್ಲೇ ತಂದು ನೀವು ಅನುಮೋದನೆ ಪಡ್ಕೊಳ್ಳಿ ಅಂತ ಹೇಳಿದ್ರೆ ಆ ಕೆಲಸ ಮಾಡ್ತಾರೆ ಅಧಿಕಾರಿಗಳು, ಆಡಳಿತಾಧಿಕಾರಿ. AMF ಮತ್ತೆ DCC ಬ್ಯಾಂಕ್ ವಿಚಾರದಲ್ಲಿ ಕಾಂಗ್ರೆಸ್ ಲೀಡರ್ಗಳೇ ನಿಮ್ಮಲ್ಲೇ ಎರಡು ಗುಂಪು ಆಗ್ತಿದ್ದಾರೆ. ನೋಡಿ, ಕಾಂಗ್ರೆಸ್ಗಾರು ಯಾರು 2 ಗುಂಪಾಗಿಲ್ಲ. ನಾರಾಯಣ ಸ್ವಾಮಿ ಅವರು ತಾನೇ ವಿರೋಧ ಯಾರು ನಡೆಸಬರು? ಮಾಡಿದ್ದಾರೆ. ನಡೆಸಬರು ಅದಕ್ಕೆ ವಿರುದ್ಧ ಇಲ್ಲ. ಮಾತಾಡೋದಲ್ಲ ಸರ್,